ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ಹೇಳು. ಏನು ನಮ್ಮ ಹುಡುಗರನ್ನ ಸಸ್ಪೆಂಡ್ ಮಾಡಿದಿರಂತೆ? ಹೌದು, ಅದಕ್ಕೇನಿವಾಗ? ಸ್ಟೂಡೆಂಟ್ಸ್ ಅಂದ್ಮೇಲೆ ತಪ್ಪು ಮಾಡ್ತಾರೆ ಮೇಷ್ಟ್ರೆ. ನೀವೇ ಕೂರಿಸ್ಕೊಂಡು ಸಮಾಧಾನ ಮಾಡ್ದೇನೆ ಪ್ರತಿಯೊಂದಕ್ಕೂ ಪೇರೆಂಟ್ಸು ಸಸ್ಪೆನ್ಷನ್ ಅಂದ್ರೆ ಹೆಂಗ್ ಹೇಳಿ? ಅದ್ ಸರಿ, ಮಧ್ಯದಲ್ಲಿ ನೀನ್ ಯಾರು? ಅವ್ರ ಪೇರೆಂಟ್ಸ್ ಬರ್ಲಿ, ಮಾತಾಡ್ತೀನಿ. ಪೇರೆಂಟ್ಸ್ ಬರಲ್ಲ. ನಿನ್ನ ಹೆಸರೇನು? ರಾಜೇಶ್ ಅಣ್ಣ. ನಾನೇ ರಾಜೇಶ್ ಅವರಣ್ಣ. ಇವಾಗ ಹೇಳಿ. ಅಷ್ಟಕ್ಕೆ ಅವ್ನು ಏನ್ ಹೇಳಿದಾನ ಗೊತ್ತಾ? ಅದು ನನಗೆ ಯಾಕ್ರಿ? ಈಗ ಈ ಮ್ಯಾಟರ್ನ ನೀವು ಲೈಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗುತ್ತೆ. ಆಮೇಲೆ ನಿಮ್ ಇಷ್ಟ. ಸರಿ, ಹೋಗಿ. ಓಕೆ, ಥ್ಯಾಂಕ್ ಯು. ನಡೀರೋ. ಅದೇನ್ ಸರ್ ಅವ್ರನ್ನ ಹಾಕ್ಬಿಟ್ಬಿಟ್ರಿ? ನೋಡ್ದಿಯಲ್ಲ, ಇನ್ನೇನ್ ಮಾಡೋದು? ಇಂಥವ್ರು ಇದ್ರೆ ನಾವು ಕೆಲಸ ಮಾಡ್ದಂಗೆನೆ. ಮತ್ತೆ ಕಂಪ್ಲೇಂಟ್ ಲೆಟರ್? ಫ್ರೆಶರ್ ಹತ್ರ ಏನೋ ಕೆಲಸ? ಏನ್ ಕೇಳ್ತಾ ಇವನು? ರೆಕಾರ್ಡ್ ಬರೆಯಕ್ ಹೇಳ್ದ ಸರ್. ಹೇಯ್, ರೆಕಾರ್ಡ್ ಬೇಕು ಅಂದ್ರೆ ಕ್ಲಾಸ್ ರೂಮಲ್ಲಿ ಸಿಗುತ್ತೆ, ಲೈಬ್ರರಿಯಲ್ಲಿ ಸಿಗುತ್ತೆ. ಅದ್ಬಿಟ್ಟು ಪೊದಲ್ಲೇನೋ ಕೆಲಸ? ನಿಮ್ಮಿಂದ ಕಾಲೇಜ್ ಹೆಸರೇ ಹಾಳಾಗ್ತಾ ಇದೆ. ಇವನಿಂದ ಈ ಕಾಲೇಜ್ ಮಾನ ಮರದೆ ಹೋಗೋದಾದ್ರೆ ಇವನಿಗೆ ನನ್ನ ಸಪೋರ್ಟ್ ಇರುತ್ತೆ. ನನ್ನ ಸಪೋರ್ಟ್ ಇರೋನ್ ಮೇಲೆ ನೀನ್ ಕೈ ಮಾಡ್ತೀಯಾ? ಹೇಯ್, ಅಷ್ಟಕ್ಕೂ ನಿಂದೇನೋ ಪ್ರಾಬ್ಲಮ್? ಕಾಲೇಜ್ ಫೆಸ್ಟ್ ನೀನ್ ಮಾಡ್ಬೇಕು ಅಷ್ಟೇ ತಾನೆ? ಬಾ 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 ಮಾಡು ಬಾ. ಈ ಫೆಸ್ಟ್ ನೀನೊಬ್ನೇ ಮಾಡ್ಬೇಕು ಅನ್ನೋದು ನಿನ್ ಪದ್ಧತಿ ಕಣೋ. ಒಟ್ನಲ್ಲಿ ಯಾವನೂ ಮಾಡ್ಬಾರ್ದು ಅನ್ನೋದೇ ನನ್ ಪದ್ಧತಿ. ಯಾಕೆ ಅಂದ್ರೆ ಇದು ನನ್ ವೀಕ್ನೆಸ್ಸು. ಇವನ್ ಬೇಕು ಅಂತಾನೆ ಮಾಡ್ತಿದ್ದಾನೆ. ದುಡ್ಕಿ ನೀನೇನಾದ್ರೂ ಮಾಡಿದ್ರೆ ಫೆಸ್ಟಿಗೆ ತೊಂದರೆ ಆಗುತ್ತೆ. ಬಾ ಹೋಗೋಣ. ಬಾರೋ. ಸುಷ್ಮಾ ನಡಿಯೇ. ಥ್ಯಾಂಕ್ಸ್ ಅಣ್ಣ. ಆ ಯುವ ನಾಟ ತುಂಬಾ ಜಾಸ್ತಿ ಆಯ್ತು. ಪ್ರತಿ ಮ್ಯಾಟ್ರಲ್ಲೂ ನಮ್ ಜೊತೆ ಜಗಳ ಆಡಕ್ ಬರ್ತಿದ್ದಾನೆ. ಲೇ, ನೀನು ಅವನ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಒಂದ್ಸಲಿ ಮಾತಾಡಿ ನೋಡು. ನಮ್ಮ ಕಡೆ ಯಾವ ತಪ್ಪು ಇರಬಾರ್ದು. ಅವನು ಕಾಲೇಜ್ ಒಳಗಡೆನೆ ಇಷ್ಟೊಂದು ತರಲೆ ಮಾಡ್ತಿದ್ದಾನೆ. ಇನ್ನು ಹೊರಗಡೆ ಏನು ಮಾಡ್ತಾನೋ ಏನೋ. ಕರೀಂ ಬಾಯ್ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನಿನ್ನೆ ನನಗೆ ಹೊಡಿಯೋದಕ್ಕೆ ನಮ್ಮ ಏರಿಯಾಗೆ 10 ಜನ ಪೈಲ್ವಾನ್ಗಳು ಬಂದಿದ್ರು. ನಾನೊಬ್ನೇ ಹೆದರ್ಕೊಳ್ಳಿಲ್ಲ. ಒಬ್ಬೊಬ್ಬನಿಗೆ ಹೇಗೊಡ್ದೆ ಅಂದ್ರೆ ಎಲ್ರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಯ್ಯಮ್ಮ, ಇದೇನು ನಮ್ಮ ಹಳೆ ಸಿನಿಮಾಗಳಲ್ಲಿ ವಿಲನ್ ಡೆನ್ ಇದ್ದಂಗಿದೆ. ಹಲೋ ಬಾಯ್. ಬಂದ್ರ? ಬನ್ನಿ. ಅಯ್ಯಪ್ಪ, ಅಷ್ಟು ಬೀರ್ ಕುಡ್ದವನೇನೋ? ಅದೇನು ಹೊಟ್ಟೆನ ಕನ್ನಂಬಡಿ ಕಟ್ಟೆನಾ? ಮುಚ್ಕೊಂಡು ನಡಿಯೋ. ಬಾಯ್ ಯುವ. ನಮಸ್ತೆ ಬಾಯ್. 1 2 3 ಜಾವ್ರೆ 4 5 6 7 8 9. ನನ್ ಮರ್ಯಾದೆ ತೆಗಿಬೇಡ್ರೋ ಜಾವ್ರೆ. 10 11 12 ಬಿಯರ್ ಕುಡ್ದವನೆ. तुम्हारा पैरा पड़ता हूँ जाओ रे. अरे छोटू, और एक स्ट्रांग बियर ला मेरे को. स्ट्रांग बियर अथवा ಸ್ಟ್ರಾಂಗ್ ಬಿಯರ್. ಕರ್ರಿ ನನ್ನ ಮಗನೇ. कुडुंबा पीने वाली सूरत दिख रही, बियर पीता कते बियर. ಭಯ್ಯ ಹೇಳಿ. ನಿನ್ನ ಬಗ್ಗೆ ತುಂಬಾ ಕೇಳಿದ್ದೀನಿ. ನೀನ್ ನನ್ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಒಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಏನದು? कोकेन
ಸಿಟಿಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಅಭ್ಯಾಸ ಆಗಿದೆ. ನಿಮ್ ಕಾಲೇಜಲ್ಲೂ ಕೂಡ ಈ ದಂಧೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ಪೈಸಾ ಸಿಗುತ್ತೆ. ಏನಂತೀಯ? ಆಗ್ಲೇ ನೀನ್ ನನ್ನ ಬಗ್ಗೆ ಕೇಳಿದ್ದೀನಿ ಅಂದಿಲ್ಲ, ಅದರಲ್ಲಿ ಕ್ಲಾರಿಟಿ ಮಿಸ್ ಆಗಿದೆ. ಈಗ ನಾನ್ ಕೊಡ್ತೀನಿ. ನನ್ಗೆ ಆ ಕಾಲೇಜ್ ಅಂದ್ರೆ ಕೋಪ ಅಷ್ಟೇನೆ. ಅದು ಬಿಟ್ಟು ಸ್ಟೂಡೆಂಟ್ಸ್ಗೆ ಏನಾದ್ರು ಮಾಡ್ಬೇಕು ಅನ್ಕೊಂಡ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಡ್ರಗ್ಸ್ ಬಳಸೋದು, ಬೆಟ್ಟಿಂಗ್ ಹಾಕೋದು, ಗ್ಯಾಮ್ಲಿಂಗ್ ಮಾಡೋದು, ಇಂಥ ವಿಷಯಗಳನ್ನ ನನ್ನ ಮುಂದೆ ಹೇಳ್ಬೇಡ. No, 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 no. Don't get nervous. Confident ಆಗಿ ನಡೀರಿ. Okay? You should carry your own attitude. Go. Go. Hey, ನೀನ್ ಹಾಗೆ ನೋಡ್ತಿದ್ರೆ ಇವ್ರು ಕಂಫರ್ಟಬಲ್ ಆಗಿರಲ್ಲ. ಕ್ಯಾನ್ ಯು ಪ್ಲೀಸ್ ಗೋ ಅವೇ? ಏನೇ ನಮ್ ಕಾಲೇಜಿಗೆ ಬಂದು ನಮ್ ಕಾಲೇಜಲ್ಲಿ ಈವೆಂಟ್ ಮಾಡ್ತಿದ್ರೆ ನಾವ್ ನೋಡ್ಬಾರ್ದಾ? ಹಾಗಾದ್ರೆ ಸ್ಟೇಜ್ ಮೇಲೆ ನೋಡ್ಕೋ. ಇಲ್ಲಲ್ಲ. ನನ್ನ ಇಷ್ಟ. ನಾನ್ ಯಾವಾಗ ಬೇಕಾದ್ರೂ ನೋಡ್ತೀನಿ, ಏನ್ ಬೇಕಾದ್ರೂ ನೋಡ್ತೀನಿ. You're crossing your limits. Wait, I'm calling Revant. ಅಬ್ಬಾ, ನನಗೆ ಭಯ ಆಗ್ತಾ ಇದೆ. ಮಾಡ್ಕೊಳೆ. ಏನೋ ಹುಡುಗಿರ ಜೊತೆ ಕೆಲಸ? ನಡಿ, ಎಣ್ಣೆ ಕುಡಿಯೋಣ. ಅಣ್ಣನ ಅಣ್ಣ, ಹಾ, ತೆಂಗಿನ ಮರದ ಇಲ್ಲ ಈಚಿಲ್ ಮರದ ಅಣ್ಣ? ಎಲ್ಲ ಒಂದ್ ಕಡೆ ನಡೆಯೋ. ನೀನು ಕೊಡ್ಸೋದೇ ಹೆಚ್ಚು. ಓ, ಎಲ್ಲಿಗೆ? ಮಾವಿನ ತೋಟಕ್ಕ? ಹಾ, ಇವತ್ತು ಮೆನು ಬದಲಾಗಿದೆ. ಈಚಿಲ್ ಮರಕ್ಕೆ. ನೀನ್ ಸುಮ್ಮನೆ ಇರೋ. ಯಾವಾಗ್ಲೂ ಈ ದರಿದ್ರದವನ್ ಜೊತೆ ಎಣ್ಣೆ ಸಿಗರೇಟು ಏನಕ್ಕೆ? ನೀವೇ ಇವನ್ನ ಹಾಳ್ ಮಾಡ್ತಿರೋದ್ ಕಣೋ. ನಾವಾ? ನಮ್ಗಿನ್ನೂ ಡ್ರಿಂಕಿಂಗ್ ಅಲ್ಲಿ ಡಿಗ್ರಿನೇ ಸಿಕ್ಕಿಲ್ಲ. ಆದ್ರೆ ಅಣ್ಣನ್ಗೆ ಯಾವಾಗ್ಲೂ ಡಾಕ್ಟರೇಟ್ ಸಿಕ್ಕಿದೆ. ಹೊಗಳ್ಬೇಡ ಕಣೋ. ನೋಡು, ಮುಖ ಎಲ್ಲ ಹೇಗ್ ಬಾಡೋಗಿದೆ ಕುಡ್ದು. ಏನು ನಿಜನಾ? ಹೇ ಇಲ್ಲ, ಗಡ್ಡ ಇರೋದಕ್ ನಿಂಗ ಹಂಗ ಅನಿಸ್ತಿದೆ ಅಷ್ಟೇ. ಚೆನ್ನಾಗೇ ಇದೆಯಲ್ಲ. ಚೆನ್ನಾಗಿದೆ ಅಣ್ಣ, ತಲೆ ಕೆಡಿಸ್ಕೋಬೇಡ. ಬಾ, ಒಳ್ಳೆ ಎಲ್ಲಿಗೆ? ಒಳ್ಳೆ ಈವೆಂಟ್ಸ್ ನಡೀತಾ ಇದೆ. ಏಯ್, ಹೇಳೋದ್ನ ಅಣ್ಣ, ಕೇಳೆ. ಅಣ್ಣ, ಅದೆಲ್ಲ ಬೋರಿಂಗೆ. ಲೇ, ಅಣ್ಣ, ನಿಮ್ಗೂ ಅಣ್ಣ. ಸ್ವಲ್ಪ ತಗೊಂಬರೋ. ಎಲ್ಲ ಕುಡ್ದು ಬಿಡ್ಬೇಡಿ. ಇರ್ಲಿ ಬಿಡೋಣ, ನಾವು ಕುಡಿತೀವಿ. ಇವತ್ತು ನಡೆಯುವಂತ ಈವೆಂಟ್ ಹೆಸರು JAM ಜಾಮ್. ಜಸ್ಟ್ ಅ ಮಿನಿಟ್. ನಾವೊಂದ್ ಟಾಪಿಕ್ ಕೊಡ್ತೀವಿ. ಪಾರ್ಟಿಸಿಪೇಟ್ ಎಲ್ರೂ ಸ್ಟಾಪ್ ಮಾಡದೆ 1 ಮಿನಿಟ್ ಮಾತಾಡ್ಬೇಕು. ಯಾರೆಲ್ಲ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾರೋ ಬಿಡೆ ಅವರೇ ಜಾನು. ಈವೆಂಟ್ ಅಲ್ಲಿ ಗೆಲ್ತಾರೆ. ಇವಾಗ ನಾನ್ ನಿಮಗೆ ಅಯ್ಯೋ. ಕೊಡ್ತಿರೋಂತ ಟಾಪಿಕ್ ನಾನ್ ಟುಡೇ. ಹೋಗ್ತೀನಿ. ಸುಮ್ನೆ ಇರಕ್ಕಾಗಲ್ವಾ? ಎದ್ದೇಳೋ. ಸೊ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ರಾಹುಲ್ ಫ್ರಮ್ ಟ್ರಿಪ್ಲಿ. ಏನಿದೆ ಅಲ್ಲಿ ನೋಡೋದಕ್ಕೆ? ಏನೇನ್ ಪ್ರಾಬ್ಲಮ್? ನೋಡು, ಚೆನ್ನಾಗಿರತ್ತೆ. ಇವನ್ ಯಾಕೆ ಬಂದ? ವೆಲ್ಕಮ್ ಟು ಎವ್ರಿವನ್. ಹ್ಮ್. ಇವತ್ತು ನನಗೆ ಅಲ್ಲಿ ನೋಡು. ತುಂಬಾನೇ ಖುಷಿ ಆಗ್ತಾ ಇದೆ. ನಿಮ್ ಎಲ್ಲರ ಜೊತೆ ಕೂತ್ಕೊಂಡು ಏನಕ್ಕೆ ಈ ಟಾರ್ಚರ್ ನಾನು ನನಗೆ? ಸ್ಟೇಜ್ ಅಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾಕೆ? ಮೊದ್ಲು ಈವೆಂಟ್ ಬಗ್ಗೆ ನೋಡೋಣ. ಅಲ್ಲಿ ನೋಡು. ದಿಸ್ ರೋಬೋಟ್ ಇಂಡಸ್ಟ್ರಿಯಲ್ ರೋಬೋಟ್ Arno field, Cigarette. laboratory and Sit. research and development facilities. This everything we will get in this college. In this time, I would like to say thank you. ಇವಾಗ ನೋಡು. Behave. ಸೊ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಯುವ ಫ್ರಮ್ ಫೈನಲ್ ಇಯರ್ ಮೆಕ್ಯಾನಿಕಲ್. ಯುವ ಆ? ನಿನ್ನೆ ಕಣೋ. ಏ ನಾನಲ್ಲ. ನಿನ್ನೆ. ಜೋಕ್ ಮಾಡ್ಬೇಡ ಜಾನು. ನನ್ ಯಾಕೆ ಕರೀತಾರೆ? ಹೋಗು. ಮಲ್ಗಕ್ ಬಿಡು. ಯುವ. ನೀನೇನೋ ಇಲ್ಲಿ ನೋಡ್ತಿದ್ಯಾ? ಆ ಕಡೆ ನೋಡು. ಪರವಾಗಿಲ್ಲ, ಬರಲ್ಲ ಅಂದ್ರೆ ಹೊರಗಡೆ ಹೋಗ್ಬೋದು. Greetings everyone. The impact of today's technology is unmeasurable. We use technology everywhere, every time. These are all the advantages and disadvantages of the today's technology. Yeah, that's it. Thank you. ಚೆನ್ನಾಗಿ ಮಾತಾಡಿದ್ರಲ್ಲ? ಸೂಪರ್. ನಿಂಗೇನಾದ್ರೂ ಇನ್ಫಾರ್ಮೇಶನ್ ಬೇಕಿತ್ತಾ? ಹೌದು, ಆದ್ರೆ ಫೆಸ್ಟ್ ಬಗ್ಗೆ ಅಲ್ಲ. ಮತ್ತೆ
ಯುವ ಸರ್ ಬಗ್ಗೆ. ಯುವ ಬಗ್ಗೆನಾ? ಹ್ಮ್ ಏನ್ ಬೇಕಿತ್ತು? ಕಾಲೇಜ್ ಪೂರ್ತಿ ಯುವ ಸರ್ನ ರೌಡಿ ತರ ನೋಡ್ತಾರೆ. ಆದ್ರೆ ಸರ್ ನೆನ್ನೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನನಗೆ ಯುವ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಯಾ, ಈ ಕಾಲೇಜ್ ಅನ್ಕೊಂಡಿರೋ ಹಾಗೆ ಅವನು ರೌಡಿ ಅಲ್ಲ. ಫಸ್ಟ್ ಇಯರ್ ಅಲ್ಲಿ ಕಾಲೇಜ್ ಟಾಪರ್. ಆದ್ರೆ 12th ಎಕ್ಸಾಮ್ ನಡೆಯುವಾಗ ಕರೆಕ್ಟ್ ಆಗಿ ವಿಂಡೋ ಸೈಡ್ ಕೂತಿದ್ದಕ್ಕೆ ಸ್ಕ್ವಾಡ್ ಬರೋಕ್ಕೂ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲರೂ ಸ್ಲಿಪ್ನ ಅವನ ಕಡೆ ಹಾಕಿದ್ರು. ನಾನಲ್ಲ ಅಂತ ಅವ್ನು ಎಷ್ಟೇ ಹೇಳಿದ್ರು ಸ್ಕ್ವಾಡ್ ಅವನ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರು. ಯಾವಾಗ್ಲೂ ಕಾಲೇಜ್ ಟಾಪರ್ ಆಗಿರ್ತಿದ್ದ ಅವನಿಗೆ ಹಾಗಾಗಿದ್ರಿಂದ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟ. ಏನು ಇಷ್ಟು ಚಿಕ್ಕ ವಿಷಯಕ್ಕ? ಹೊರಗಿಂದ ನೋಡೋರಿಗೆ ತುಂಬಾ ಸಿಂಪಲ್ ಅನ್ಸುತ್ತೆ, ಆದ್ರೆ ಅವ್ನು ನನಗೆ ಚಿಕ್ಕವನಿಂದಾನೂ ಗೊತ್ತು. ಅವಾಗಿಂದ ಇವತ್ತಿನವರೆಗೂ ಫಸ್ಟ್ ಬಿಟ್ಟು ಸೆಕೆಂಡ್ ಬಂದಿದ್ದೂ ಇಲ್ಲ. ಹಾಗಿರೋನಿಗೆ ಫಸ್ಟ್ ಟೈಮ್ ಸಪ್ಲಿಮೆಂಟ್ರಿ ಬರೆಯೋದಕ್ಕೆ ತುಂಬಾ ಇನ್ಸಲ್ಟಿಂಗ್ ಆಗಿ ಫೀಲ್ ಮಾಡ್ದ. ಎಷ್ಟೋ ಟ್ರೈ ಮಾಡಿದೆ ನಾರ್ಮಲ್ ಮಾಡೋದಕ್ಕೆ, ಕೇಳಲಿಲ್ಲ. ಮೊಂಡ ಅವನು.